ಚಿಕ್ಕಿ ಚಿಕ್ಕಿ ಯವ್ವ ಎಲ್ಲದಿರಿ ಲಘುನ ಬರ್ರಿ ಬೇ ಹೊತ್ತಾಗಲೇ. ಎದಕ್ಕೆ ಗವಿ ಏನಾತ? ಎದಕ್ಕೆ ಒದ್ರಾಗುಂತಿಯಲ್ಲ ನಮ್ಗೆ? ಚಿಕ್ಕಿ ಬೇಗ ಬೇಗ ರೆಡಿ ಆಗ್ರಿ. ಅಪ್ಪ ದೊಡ್ಡಪ್ಪ ಅವರೆಲ್ಲ ಬೈಯ ಕುಂತಾರ, ಆಗಲೇ ಹೊತ್ತಾತಂತ ಅನ್ನಕುಂತಾರ. ಅದು ಅಲ್ದ ಇವತ್ತು 10 ಗಂಟೆ 10:30 ಅನ್ನಷ್ಟಿಗೆ ಅರ್ಧ ತರಕಾರಿನ ಹರಿಸಿ ಕಳಿಸ್ಬೇಕಂತ ನಿನ್ನೆನೇ ಹೇಳಿಲ್ಲ ಸಾಗರ್ ಸರ್ ಅವ್ರು ಫೋನ್ ಹಚ್ಚಿ. ನೀವು ನೋಡಿದ್ರಿನ ಬರವಲ್ರಿಲ್ಲ. ಏನು ಮಾಡ್ಬೇಕಯ್ಯಪ್ಪ, ಮನೇನು ಓಷ್ಟು ಕೆಲಸ ಮುಗಿಸಿ ಅಡುಗೆ ಎಲ್ಲ ಮಾಡಿ ಬುತ್ತಿ ಕಟ್ಕೊಳ್ಳೋಷ್ಟಿಗೆ ಇಷ್ಟೊತ್ತಾತು ನೋಡಿದ್ರೆ ಮುಂಜಾನೆ 3 ಗಂಟೆಗೆ ಇದ್ದೀವಿ. ಇನ್ನಾದರೂ ಕೆಲಸ ಮುಗಿಯವಲ್ದ. ಆತ ತಡಿ, ಇದು ಲಕ್ಷ್ಮಕ್ಕ ಮತ್ತು ಅಂಬೋಕ ಇದು ಬುತ್ತಿ ಕಟ್ಟಾಕ ಕುಂತಾರ. ಇನ್ನೇನಾತು ಸಾರು ಒಂದು ಕಟ್ಟಿದ್ರೆ ಆಯ್ತಾ, ತೊಗೊಂಬಂದು ಕೊಡ್ತೈತಿ, ನೀನು ಗಾಡ್ಯಾಗ ತೊಗೊಂಡು ಹೋಗ್ಬಿಡು ಅದನ್ನು ಅನ್ನಂಗೆ. ಮತ್ತು ಅದು ಏನದು ದೊಡ್ಡ ದೊಡ್ಡ ಪುಟ್ಟಿ ಪ್ಲಾಸ್ಟಿಕ್ಕಿನ ತಂದಿತ್ತಲ್ಲ ಟ್ರೇನ್, ಏನದು ಅದನ್ನೆಲ್ಲ ಇಟ್ಕೊಂಡಿರಿಲ್ಲ ಗಾಡ್ಯಾಗ? ಅಯ್ಯೋ ಚಿಕ್ಕಿ, ಅದನ್ನಾಗಲೇ ಮುಕುಂದಪ್ಪ ಕಾಕ ಮತ್ತು ಪ್ರಸಪ್ ಕಾಕ ತೊಗೊಂಡು ಹೋದ್ರಾಗಲೇ. ಅವ್ರು ಹೋಗಿ ಎಷ್ಟೊತ್ತಾತ. ಈಗ ದೊಡ್ಡಪ್ಪ ಮತ್ತು ನಮ್ಮಪ್ಪ ಇಬ್ಬರ ಅದರ ಹೊರಗಡೆ, ನೀವು ಲಘುನ ಬರ್ರಿ ಅಂತಂದು ಹೇಳಾಕುಂತಾರ ಅವರು. ಅಲ್ಲ ಗವಿ, ಇದು ಅಪ್ಪನ ಇದ್ರಾಗ ಗಾಡ್ಯಾಗ ಕಳಿಸ್ಬಿಡೋಕ್ಕಾಗಿತ್ತು, ನಡೆಯೋಕ್ಕಾಗಲ್ಲ ಅಪ್ಪಗ. ಮತ್ತು ಅಯ್ಯೋ ಚಿಕ್ಕಿ, ಗಾಡಿ ತುಂಬ ಬರೀ ಅವು ಟ್ರೈನ ತುಂಬ್ಕೊಂಡು ಹೋಗ್ಬಿಟ್ಟು ಮುಂದೆ ಪರ್ಸಪ್ ಕಾಕ ಮತ್ತು ಮುಕುಂದಪ್ಪ ಕಾಕ ಕುಂತಿದ್ರು. ಈಗ ಇದು ಯಾರದು ದೊಡ್ಡಪ್ಪಗ ನಂದ ಬೈಕ್ನಾಗ ಕರ್ಕೊಂಡು ಹೋಗ್ತೀನಿ. ಈಗ ಬುತ್ತಿ ಒಂದ ಅಲ್ಲ, ಬುತ್ತಿ ಹಿಡ್ಕೊಂಡು ಕೂತ್ಕೊಂತ ದೊಡ್ಡಪ್ಪ, ನಾನು ಬೈಕ್ ತೊಗೊಂಡು ಹೋಗ್ತೀನಿ. ಹೌದನ? ಸರಿ ಆಯ್ತು ತಗೋ. ಹಂಗಾರ ಇವರು ಬರ್ತಾರೆ ತಡಿ, ಬುತ್ತಿನ ಕೊಡ್ತಾರ, ನೀ ತೊಗೊಂಡು ಹೋಗ್ಬಿಡು, ನಾವು ಬಂದುಬಿಡ್ತೀವಿ ನಿಮ್ಮಿಂದ ನಡ್ಕೊಂತ ಲಘುನ. ಗವಿ ತಗೋಪ್ಪ, ಬುತ್ತಿ ಎಲ್ಲ ರೆಡಿ ಐತಿ ನೋಡು, ಹುಷಾರಾಗಿ ಒಯ್ಯಿರಿ. ಸಾರಿನೊಂದು ಇಟ್ಟೈತಿ, ಅದ್ರದ್ದು ಸಾರಿಂದ ಮುಚ್ಚಳ ಒಂದು ಸ್ವಲ್ಪ ಲೂಸ್ ಐತಿ, ಅದಕ್ಕೆ ಜಾಸ್ತಿ ಒಳ್ಳಾಡ್ಸಕ್ಕೆ ಹೋಗ್ಬೇಡ, ನಾವು ಹುಷಾರಾಗಿ ತೊಗೊಂಡು ಹೋಗು. ಏನ? ಆತು ತಗೋಬೇಕ, ಲಘುನ ಕೊಡು. ಒತ್ತಾತು ದೊಡ್ಡಪ್ಪ ಒದ್ರಾಡಕುಂತಾನ ಹೊರಗಡೆ, ಒತ್ತಾತಾಗಲ್ಲ, ಇನ್ನೂ ಬರವಲ್ರಲ್ಲ ಇವ್ರು ಅಂತಂದು. ತಗೋ ಆಗೈತೆ ನೋಡಿ, ಎಲ್ಲ ತೊಗೊಂಡು ಹೋಗಿ ತಗೋ ನೀನು. ಯವ್ವ, ಇದು ಚಕ್ಲಿ ಕರ್ಚಿಕಾಯಿ ಎಲ್ಲ ಇಟ್ಕೊಂಡಿರಿಲ್ಲ, ಮತ್ತು ನಮಗೆ ಅಲ್ಲಿ ತಿನ್ನಕ್ಕೆ ಬೇಕು. ಹೊಟ್ಟೆ ಸೋ ಆತಂದ್ರೆ ನೀವು ನೋಡಿದ್ರೆ ಲಘುನ ಬರಂಗೇ ಇಲ್ಲಪ್ಪ. ಹೋದ್ಸಲ ಹೊಲಕ್ಕೆ ಹೋದಾಗ ಹಂಗೆ ಮಾಡಿದ್ರಿ, ಹೊಟ್ಟೆ ಸೋ ಇದು ಬರ್ರಿ ಅಂದ್ರೂ ಲಘುನ ಬರಂಗಿಲ್ಲ, ಏನಿಲ್ಲ ನೀವು. ಅದಕ್ಕೆ ಅವಾಗ ತಿನ್ನಕ್ಕೆ ಚಕ್ಲಿ ಮತ್ತು ಕರ್ಚಿಕಾಯಿ ಇಟ್ಕೊಂಡಿರೋನೇ ಏನಿಲ್ಲ ನೀವು. ಯಪ್ಪ, ಕರ್ಚಿಕಾಯಿ ಚಕ್ಲಿ ಎಲ್ಲ ಇಟ್ಕೊಂಡೈತಿ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ತೊಗೊಂಡು ಹೋಗಿ ಲಘುನ ಹೊತ್ತಾಕೈತಿ. ಮತ್ತು ನೀವೇನು ಏನು ಮಾತಾಡಿದ್ರು ಎಷ್ಟು ತನಕ ನಿಂತ್ರೂ ಹೊತ್ತಾಗಂಗಿಲ್ಲ. ನಾನು ಏನಾರ ಒಂದು ಸ್ವಲ್ಪ ಇಟ್ಟಿರನೋ ಏನಾರ ಒಂದು ಸ್ವಲ್ಪ ಮಾತಾಡಿದ್ರೆ ಸಾಕು, ನಿಮ್ಗೆ ಲಘುನ ಹೊತ್ತಾಗ್ಬಿಡ್ತೈತೆ ಬಿಡು. ಸರಿ ಆತಪ್ಪ, ನಡಿ, ಹೊತ್ತಾತ ಮೊದಲು. ಮತ್ತು ಮಂಜಪ್ಪ ಮಾವರ ಏನಾರು ನೋಡಿದ್ರೆ ಅಂದ್ರೆ ಮತ್ತೆ ಒದ್ರಾಡಕ್ಕೆ ಕುಂತು ಬಿಡ್ತಾರೆ ನೋಡು. ನೀ ತೊಗೊಂಡು ಇದು ಬುತ್ತಿ ತೊಗೊಂಡು ಅವ್ರನ್ನ ಕರ್ಕೊಂಡು ಹೋಗು, ನಾವು ನಿಮ್ಮಿಂದ ಲಘುನ ಬಂದುಬಿಡ್ತೀವಿ. ಸರಿ ತಗೋರಿ. ಅಯ್ಯ ಗವಿ ಹೋಗಬಿಟ್ಟನ? ಯಾಕೆ ಬೇಕಾ? ಏನಾರು ಕೊಡೋದಿತ್ತನ ಅಥವಾ ಏನಾರು ತರ್ಸೋದಿತ್ತ? ಏನು ತರ್ಸೋದಿಲ್ಲಾಗಿತ್ತು, ಅಡಿಕೆಲಿ ತಂದ ನನಗೆ. ನಿನ್ನೆ ರಾತ್ರಿ ಹೇಳಿದ್ದೆ ಬಿಡು ನಾನು ಅವನಿಗೆ, ಅಡಿಕೆಲಿ ತಂದಿಡಪ್ಪ, ಮತ್ತು ನಾಳೆ ಬೆಳಗ್ಗೆ ಲಘುನ ಇತ್ತಲ್ಲ ಹೊಲಕ್ಕೆ ಹೋಗೋದು ಅಂತ ಅಂದಿದ್ದೆ. ತಂದಾನ ಏನಿಲ್ಲ, ಕೇಳಬೇಕಾಗಿತ್ತು. ಇಲ್ಲ ಅಂದ್ರೆ ಮತ್ತೆ ಶೆಟ್ರ ಅಂಗಡಿಯಾಗ ಅವ್ರು ಹೆಂಗೋ ಎದ್ದಿರ್ತಾರ, ಈಗ ಇನ್ನೇನು ಎದ್ದಾಳ್ತಾರ ಅವರು. ಹೋಗೋ ಮುಂದೆ ಅವ್ರನ್ನ ಎಬ್ಸಿ ಅಡಿಕೆಲಿ ಯಾರು ತೊಗೊಂಡು ಹೋದ್ರಾತು ಅಂತಂದು. ಯವ್ವ, ನೀನೇನು ತಲೆ ಕೆಡ್ಸ್ಕೋಬೇಡ, ಆಗಲೇ ಅಡಿಕೆಲಿದ್ದು ಚೀಲನ ಗಾಡಿಯಾಗ ಇಟ್ಕೊಂಡನವ ಗವಿ, ಮತ್ತು ಮರಿತಾನಂತಂದು. ಏನು ಚಿಂತೆ ಮಾಡಬೇಡ, ಎಲ್ಲ ಇಟ್ಕೊಂಡೈತಿ. ಹೋಗಂದ್ರೆ ಈಗಾರು ಒತ್ತಾತು. ಸರಿ ನಡ್ರಿ ನೀವು. ಅದೇ ಹಿತ್ತಲ ಬಾಗ್ಲ ಒಂದು ಹಾಕೋದೈತಿ, ಅದನ್ನ ಹಾಕಿ ಬರ್ತೀನಿ. ಮತ್ತು ಬೆಕ್ಕಿಗೆ ಬರ್ತೈತಿ, ನಾನು ಹಿತ್ತಲ ಬಾಗ್ಲ ಎಲ್ಲ ಹಾಕಿ ಅತ್ತೆಯರಿಗೆ ಹೇಳಿ ಬರ್ತೀನಿ ಅಂತವ್ರಿ, ಮನೆ ಕಡೆ ಹುಷಾರು, ನಾವೆಲ್ಲರೂ ಹೊಂಟಿವಿ ಹೊಲಕ್ಕೆ ಅಂತಂದು. ನೀವು ನಡ್ರಿ. ಆತು ಬೇವ. ಅತ್ಯಾರ ಇನ್ನು ಎದ್ದಾರ ಏನಿಲ್ಲ? ಎದ್ರೇನು ಎದ್ದಿಲ್ಲ ಅಂದ್ರೆ ಹೇಳಿ ಹೋಗಾಕ ಬೇಕು. ಇಲ್ಲಾಂದ್ರೆ ಅವರು ಹಂಗೆ ಮುಕ್ಕೊಂಡೇ ಬಿಡ್ತಾರೆ. ಕದ ಹಂಗೆ ಮುಂದಕ್ಕೆ ಅಂದೋದ್ರೆ ಯಾವ್ದಾರ ನಾಯಿಗೆ ಈ ಬಾಗ್ಲ ಏನಾರು ದಬ್ತಂದ್ರೆ ಅಷ್ಟೇ, ಎಲ್ಲ ನಾಯಿ ಒಳಗಡೆನೇ ಬಂದ್ಬಿಡ್ತಾವೆ. ಮತ್ತೆ ಅದಕ್ಕೆ ಹೇಳಿ ಹೋಗೋದ ಚಲೋ ಐತಿ. ಅತ್ಯಾರ ಎದಕ್ಲಿ ಮುಂಜಾನೆ ಎದಕ್ಕೆ ಒದ್ರಾ ಕುಂತಿದ್ದಿ ಹಂಗೆ? ಎದಕ್ಕೆ ಏನಾತೀಗ? ಎದಕ್ಕೆ ಒದ್ರಾ ಕುಂತಿದ್ದಿ ಮುಂಜಾನೆ? ನೆಮ್ದು ಹೆಂಗೆ ಮಕ್ಕೊಳಕ್ಕೂ ಬಿಡಂಗಿಲ್ಲನ? ಅತ್ಯಾರ, ನಾವು ಹೊಲಕ್ಕೆ ಹೊಂಟಿವ್ರಿ ಎಲ್ಲರೂ, ಮನ್ಯಾಗ ಯಾರು ಇರಂಗಿಲ್ಲ ಇವತ್ತು. ಅದಕ್ಕೆ ಮನೆ ಕಡೆ ಒಂದು ಸ್ವಲ್ಪ ಹುಷಾರು ಅಂದಂಗೆ ನಾವು ಹೋದ್ಮೇಲೆ ಕದ ಚಿಲ್ಕ ಹಾಕೋರಿ ಅಂತ ಕರೆದಿದ್ದೆ ನಿಮಗೆ. ಅಯ್ಯೇ, ಮನ್ಯಾಗೇನು ಬಂಗಾರ ಬೆಳ್ಳಿ ಇಟ್ಟಾರ ನೋಡು, ಯಾರ ಕಳ್ಳ ಬಂದು ಬಂಗಾರ ಬೆಳ್ಳಿನ ತೊಗೊಂಡು ಹೋಗಾಕ. ಬಡದು ಹೋಗೋದ್ರೆ ಮನ್ಯಾಗ 100 ರೂಪಾಯಿ ಸಿಗಂಗಿಲ್ಲ, ಇವ್ರು ಕದ ಹಾಕೋಬೇಕಂತ. ಹಂಗೆ ಹೋಗಕ್ಕೆ ಬರಲ್ಲ ನನ್ನ ಕದ ಮುಂದಕ್ಕಂದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎದ್ದಾಳ್ತಿದ್ದೆ, ಅವಾಗ ಹಾಕೋತಿದ್ದೆ ಕದಾನ. ಹಂಗಲ್ರಿ ಅತ್ಯಾರ, ಅವು ನಾಯಿಗಳು ಜಗಳ ಆಡ್ಕೊಂತ ಹಂಗೆ ಬಾಗಲ್ ತಾಲ ಬಂದ್ಬಿಡ್ತೈತಿ. ದಬ್ಬ ತಕ್ಷಣ ಹಂಗೆ ಒಳಗಡೆನೇ ಬಂದ್ಬಿಡ್ತಾವೆ ನಾಯಿ, ಅದಕ್ಕೋಸ್ಕರ ಹೇಳಿದ್ದು. ಅಂದಂಗೆ ನಮ್ಗೆ ನಾಷ್ಟ ಅಡಿಗೆ ಕಿಡಿಗೆ ಎಲ್ಲ ಮಾಡಿಟ್ಟೇನೆ, ಏನಿಲ್ಲ ಏನು ಹಂಗೆ ಹೊಂಟು ಬಿಟ್ಟಿರ? ಅತ್ಯಾರ, ನಾಷ್ಟಕ್ಕೆ ತಾಲಿಪಟ್ಟು ಮಾಡಿ ಇಟ್ಟೈತಿ, ಮಧ್ಯಾಹ್ನ ಅಡಿಗೆಗೆ ಪಲ್ಯ ಚಟ್ನಿ ರೊಟ್ಟಿ ಅನ್ನ ಸಾರು ಎಲ್ಲ ಐತೆ ನೋಡ್ರಿ. ಬಿಸಿ ಮಾಡ್ಕೊಂಡು ಉಣ್ಣೋದಷ್ಟ ನೋಡ್ರಿ ನಿಮ್ದು ಕೆಲಸ. ಅಂದಂಗೆ ಅತ್ಯಾರ, ಸಂಗೀತಾಗ ಹೇಳ್ರಿ, ನೀವು ಊಟ ಮಾಡಿದ್ದು ತಾಟೆಲ್ಲ ಇರ್ತಾವಲ್ಲ ಅವನ್ನ ಅವಾಗಲೇ ತಿಕ್ಕಿಟ್ಬಿಡ ಅಂತಂದು. ಹೋದ್ಸಲ ಹಂಗೆ ಇಟ್ಬಿಟ್ಟಿರಿ, ಕಟ್ಟೆಗೆ ಇಟ್ಬಿಟ್ಟಿದ್ವು, ಬಂದು ತಿಕ್ಕಷ್ಟಿಗೆ ಸಾಕಾಗೋತ್ರಿ ಅತ್ಯಾರ. ಮನ್ಯಾಗಿರ್ತಾರ, ಏನು ಕೆಲಸ ಇರಂಗಿಲ್ಲ, ಕಸ ನೆಲ ಬಟ್ಟೆ ಎಲ್ಲ ಆಗೈತ್ರಿ, ಪೂಜೆ ಗೀಜೆ ಅಡಿಗೆ ಎಲ್ಲ ಆಗೈತ್ರಿ, ಏನು ಕೆಲಸ ಇಟ್ಟಿಲ್ಲ. ಅವ್ರಿಗೆ ಹೇಳ್ಬಿಡ್ರಿ, ಊಟ ಆದ ತಕ್ಷಣ 1-2 ಬಾಂಡೆ ತಿಕ್ಕಿಟ್ಬಿಡ ಅಂತಂದು. ಹಂಗೆ ನಾಷ್ಟ ಆದ ತಕ್ಷಣ 1-2 ಬಾಂಡೆ, ಅವು 4 ಇರ್ತಾವೆ, ಅವೇನು ಭಾಳ ಇರಂಗಿಲ್ಲ, ನಿಮ್ದು 3 ಜನದಷ್ಟೇ, ಅವನೊಂದಿಷ್ಟು ತಿಕ್ಕಿಟ್ಬಿಡ ಅಂತ ಹೇಳ್ರಿ.
ಆತ್ ತಗೋ ಹೋಗ್ರಿ ಇನ್ನ ನಂಗೆ ಆರಾಮಾಗಿಲ್ಲ ಬಿಟ್ಟಿಲ್ಲ ಮನ್ಯಾಗಿರ್ರಿ ಯಾರು ಒಬ್ರು ಬಿಸಿ ಬಿಸಿದ ನಾ ಹೇಳಿದ್ ಮಾಡ್ಕೊಡಂತ್ರಿ ಅಂತ ಅಂದ್ರೆ ಎಲ್ಲರೂ ಕುಣ್ಕೊಂತ ಹೊಂಟು ಬಿಟ್ಟಿರಲ್ಲ ಹೊಲಕ್ಕೆ. ಅತ್ಯಾರ ಮನೆಯಾಗಿದ್ರೆ ನಡೆಯಂಗಿಲ್ರಿ ಇವಾಗ. ಅದು ಅಲ್ಲದೆ ಆಳು ಬರಂಗಿಲ್ಲ ನಮ್ಮ ಹೊಲಕ್ಕೆ ಯಾರು, ನಾವ ಹೋಗಿ ಅರಿಬೇಕು. ಇವತ್ತು ಏನಾರು ಬಿಟ್ಟು ಅಂದ್ರೆ ಕಂಡಾಪಟ್ಟಿ ತರಕಾರಿ ಎಲ್ಲ ಬಲ್ತೋದಂಗಾಗಿ ಎಲ್ಲ ಹಾಳಾಕ್ಕವ್ರಿ. ಇವತ್ತು ಎಟ್ಟತ್ತಿದ್ರು ಹರಿಯಾಕಬೇಕು. ನೀವು ಈಗೇನು ಸದ್ಯಕ್ಕೆ ಎಲ್ಲ ಅಡುಗೆ ಮಾಡಿಟ್ಟೆ ತಗೋರಿ, ನೀವೇನು ಚಿಂತೆ ಮಾಡೋಕೋಬೇಡ್ರಿ. ಅದು ಅಲ್ಲದೆ ಆಗಲೇ ಆರಾಮು ಆಗಿರಿ. ಹಂಗೇನಾರು ಬೇಕಂತ ಅಂದ್ರೆ ಸಂಗೀತ ಇರ್ತಾಳೆ ಮತ್ತು ಸೌಂದರ್ಯನೂ ಇರ್ತಾರಲ್ಲ, ಹೇಳ್ರಿ ಅವ್ರು ಮಾಡ್ಕೊಡ್ತಾರೆ. ಆತ್ ತಗೋ ಹೋಗೋಗು ಮತ್ತೇನಿಲ್ಲೇ ನಿಂತಿದ್ದಿ ನಡಿ, ಖಾಲಿ ಮಾಡ್ರಿ ಎಲ್ಲರೂ ಜಾಗನ, ನಾನೇ ಮನ್ಯಾಗ ಆರಾಮ್ ಇರ್ತೀನಿ ಅತ್ತಾಗ. ಏನಾರ ಹೇಳಿದ್ರೆ ಸಿಟ್ಟು ಬರ್ತೈತೆ ನಿಮ್ಗೆ. ಏನಾರ ಯಾಕೆ ಮಾಡ್ಕೊರಿ, ಮೊದ್ಲು ಬಾಗ್ಲ ಹಾಕೋರಿ ನಾವು ಹೋದ್ಮೇಲೆ. ಅಲ್ಲ ಮನೆಯವ್ರು ಅಷ್ಟು ತರಕಾರಿ ಹರ್ಯಾಕೆ ಹೊಂಟಾರಂದ್ರೆ ಅದು ಎಷ್ಟು ಬಂದಿದ್ದಾವು ತರಕಾರಿ. ನಾನು ನೋಡಾಕ ಬೇಕಲ್ಲ. ಈ ಹೊಲಕ್ಕೆ ಹೋಗ್ಬೇಕಂದ್ರೆ ಹಾಳಾದ ಕಾಲು ನೋವು, ಮಂಡಿ ನೋವು, ಹೋಗೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಅಲ್ಲಿ ಹೆಂಗೆ ಬಿಟ್ಟವ ಏನ ತರಕಾರಿ ನೋಡ್ಬೇಕಲ್ಲ. ತರಕಾರಿ ಏನಾರು ಚಲೋ ಬಿಟ್ಟಿದ್ರೆ ಇವ್ರನ್ನ ಹಿಡ್ಕೊಳ್ಳೋರ ಇಲ್ಲ ಅವಾಗ. ಇನ್ನು ನನ್ನ ಮಾತಿಗೆ ಇನ್ನೂ ಕಿಮ್ಮತ್ತ ಕೊಡಂಗಿಲ್ಲ ಇವರು. ಹೆಂಗಾರ ಮಾಡಿ ಕಂಡುಹಿಡಿಬೇಕು ಹೊಲದಾಗ ತರಕಾರಿ ಎಲ್ಲ ಹೆಂಗೆ ಬಿಟ್ಟವು ಏನು ಅಂತಂದು. ಮೊದಲು ಈಗ ಹೋಗಿ ಅಡುಗೆ ಮನ್ಯಾಗ ಅಡುಗೆ ಎಲ್ಲ ಮಾಡಿಟ್ಟಾರ ಏನಿಲ್ಲ ನನಗೆ ಚಂದನ ತಗಂತ ಹೋಗಿ ನೋಡ್ತೀನಿ. ಏನೋ ಒಂದು ಅಡುಗೆ ಇಲ್ಲಾಗಿತ್ತಂದ್ರೆ ಈಗ ಹೋಗಿ ಎಳ್ಕೊಂಡು ಬರ್ತೀನಿ ಒಬ್ಬೊಬ್ಬಕಿನ, ಇಲ್ಲೇ ಮನ್ಯಾಗ ಬಿದ್ದಿರಿ ನನಗೆ ಅಡುಗೆ ಮಾಡಾಕಂತಂದು. ಯವ್ವ ಯಾ ನಮ್ನಿ ಚಳಿ ಐತಿ ಹೊಲ್ದಾಗರ. ಯಪ್ಪ ಚಳಿ ತಡ್ಕೊಳೋದಾಗವಲ್ದು ಬೇ. ಅದಕ್ಕಪ್ಪ ನೀನು ಹೇಳಿದ್ದು, ಒಂದು ಸ್ವಲ್ಪ ನೀನು ಕಾವೇರಿ ಇಬ್ಬರು ಸೇರಿ ಒಂದು ಸ್ವಲ್ಪ ಬಿಸಿಲು ಬಿದ್ದ ಮೇಲೆ 10 ಗಂಟೆ ಸುಮಾರು ಬರ್ರಿ ಅಂತಂದ್ರೆ ಕುಣ್ಕೊಂತ ಬಂದಿರಿ ಇಬ್ಬರು ನಮ್ಮ ಜೊತೆಗೆ. ನೋಡಿ ಚಳಿ ಯಾ ನಮ್ನಿ ಐತಿ, ಚಳಿ ತಡ್ಕೊಳಕ್ಕಾಗಲ್ಲ ಬಿಡಕ್ಕಾಗಲ್ಲ ನಿಂಗೆ. ಹೌದಾ ಚೋಟು, ಈಗ ವಾಪಸ್ ಹೊಕ್ಕಿರೇನ ಗವಿ ಹೇಳೇನ ಗಾಡ್ಯಾಗಾರ ಬಿಟ್ಟು ಬರ್ತಾನ? ಬೇಡಕ್ಕ, ಅಲ್ಲಿದ್ದೆ ಅಂದ್ರೆ ಬರೀ ಅಮ್ಮ ಆ ಕೆಲಸ ಹೇಳಿದೆ ಈ ಕೆಲಸ ಹೇಳಿದೆ, ನೆಮ್ಮದಿಯಾಗಿ ಇರಾಕ ಬಿಡಂಗಿಲ್ಲ ನಮ್ಗೆ. ತಿನ್ನಾಕೋ ಕೊಡಂಗಿಲ್ಲ, ಉಣ್ಣಾಕೋ ಕೊಡಂಗಿಲ್ಲ, ಹಂಗೆ ಮಾಡ್ತಾಕಿ ಅಮ್ಮ. ಅದಕ್ಕೆ ಬೇಡಪ್ಪ ಯಪ್ಪ ಇಲ್ಲೇ ಬರ್ತೀವಿ. ಬೇಕಾರೆ ಒಂದು ವಚವನಾಗ ಚಾದರ್ ತಂದೀವಿ ನಾನು ಮತ್ತು ಕಾವೇರಿ ಅಕ್ಕ. ಒಂದು ಕಡೆ ವಚವನ್ನು ಕುತ್ಕೊಂಡ್ಬಿಡ್ತೀವಿ ಒಂದು ಸ್ವಲ್ಪ ಬಿಸಿಲು ಬೀಳೋ ತನಕ. ಆಮೇಲೆ ಬೇಕಾದ್ರೆ ಬಂದು ಕೆಲಸ ಮಾಡ್ತೀವಪ್ಪ ಯಪ್ಪ. ನಮ್ಮ ಅತ್ತಿದ ಅದು ಎಂಥ ಕಳ್ಳೈತಾನೆ ಏನು. ಮೊಮ್ಮಕ್ಕಳು ಹಸು ಐತಂತಂದ್ರೂ ಹೋಗಿ ಒಂದು ತುತ್ತು ಅಡುಗೆ ಊಟಕ್ಕೆ ಹಾಕೊಡಲ್ಲ ನೋಡು ಹುಡುಗರಿಗೆ. ಏನನ್ನ ಮೊಮ್ಮಕ್ಕಳು ಅನ್ನೋದಿಲ್ಲ, ಸೊಸೆಯರು ಅನ್ನೋದಿಲ್ಲ, ಅದು ಯಾವಾಗ ಬರ್ತೈತೆ ಏನೋ ನಮ್ಮ ಅತ್ತಿಗೆ ಬುದ್ಧಿ. ಎಲ್ಲ ಮಾಡಿಟ್ರನ ತಾನೇ ಹಾಕೊಂಡು ತಿನ್ನಂಗಿಲ್ಲ, ಇನ್ನು ಹುಡುಗರಿಗೆಲ್ಲ ಹಾಕ್ಕೊಡ್ತಾರೆ. ನೋಡ್ರಿ ಇರೋ ಕೆಲಸ ಏನೈತೆ ಅಂತ ನೋಡೋಣ. ನಮ್ಮ ಅತ್ತಿ ಈ ಜನ್ಮದಾಗ ಬದಲಾಗಂಗಿಲ್ಲ, ಸುಮ್ಮನೆ ಬದಲಾಕಳಂತ ಆಸೆನೂ ಇಟ್ಕೊಂಡು ಕುತ್ಕೋಬಾರ್ದು. ನಡ್ರಿ ಹೊತ್ತಾಗಲೇ. ಯವ್ವ ಚಿಗವ್ವ ದೊಡವ ಎಷ್ಟು ಮಸ್ತ್ ಬಿಟ್ಟಾವು ಕಾಯಿ ತರಕಾರಿ ಎಲ್ಲ ನಮ್ಮ ಹೊಲ್ದಾಗ. ನನಗಂತೂ ನಮ್ಮ ಹೊಲನ ಇದು ಅಂತ ಅನ್ಸ್ಬಿಟ್ಟೈತಿ, ನಂಬಕ್ಕಾಗವಲ್ದು ಎಷ್ಟು ಮಸ್ತ್ ಬಿಟ್ಟಾವು. ನೋಡಿ ಬರ್ರಿ ಬೇ. ಗವಿ ತರಕಾರಿ ಎಲ್ಲ ಅಷ್ಟು ಮಸ್ತ್ ಬಿಟ್ಟವನ? ಅಯ್ಯೋ ಯಕ್ಕ ನೋಡ್ಬಾ ಅಲ್ಲಿ ಅದು ಯಾವ್ದದು ಕ್ಯಾಬೇಜ್. ಕ್ಯಾಬೇಜ್ ಅಂತೂ ಎಷ್ಟು ಮಸ್ತ್ ಬಂದೈತಂದ್ರೆ ನೋಡಿ ಬರ್ರಿ. ಮೊದ್ಲು ಕ್ಯಾಬೇಜ್ ಕಿತ್ಬೇಕಂತ ದೊಡ್ಡಪ್ಪ ಕರೆಯಾಕಂತಾನಲ್ಲಿ, ಲಘು ಲಘುನ ಬರ್ರಿ. ಸರಿ ಸರಿ ನೀ ನಡಿ, ಅವು ಟ್ರೇಗಿ ಎಲ್ಲ ಸಾಲಕ್ಕೆ ಹೊಲ್ದಾಗ ಸಾಲಕ್ಕೆ ನಡಿ ಬಂದ್ವಿ ನಾವು. ಯವ್ವ ಹೋಗೋಣ ಬರ್ರಿ, ಮತ್ತೆ ಹೊತ್ತಾಕೈತೆ. ಚೋಟು ಆಗಲೇ ಕಾವೇರಿ ಗಿಡದ ಕೆಳಗೆ ಹಾಸ್ಕೊಂಡಾಳ ನೋಡು, ಅಲ್ಲೇ ನೀನು ಮಕ್ಕಳು ಹೋಗಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಹೊತ್ತಾದ್ಮೇಲೆ 8-9 ಗಂಟೆ ಸುಮಾರು ಎದ್ದು ಬರಂತ್ರಿ ಅಂತ ಬೇಕಾರ ಏನ? ಹ್ಞೂ ಆತ ಬೇಯಕ್ಕ, ನಾ ಅಂತ ಓಕೆನೋ ಯವ್ವ ಮಕ್ಕೋನಕ್ಕ. ಈ ತಂಪನಾಗ ಬಂದು ಕೆಲಸ ಮಾಡೋಕ್ಕಾಗಲ್ಲಪ್ಪ ಯಪ್ಪ ನಂಗೆ. ಏನು ಇವನಿಗೆ ಕೆಲಸ ಮಾಡಂತ ಅಂದ್ಬಿಟ್ಟಿವ ನಾನು ಅವಾಗ. ದೊಡ್ಡ ಮನ್ಯಾಗ ದೊಡ್ಡ ಗಣಮಾಗ್ಯವ. ನಡಿ ನಡಿ ಮಕ್ಕೋ ನಡಿ ಮೊದ್ಲು. ರೀ ಈ ಹೊಲ ನಾವು ಇದು ಬಿತ್ತು ತಿಲ್ಲಾಗಿದ್ವಲ್ರಿ, ಜಾಸ್ತಿ ಕಸ ಬೆಳೆದೈತಿ ನಮಗೆ ಕಿತ್ತಕ್ಕಾಗಲ್ಲ ಅಂತಂದು, ಅದು ಹೊಲ ಅಲ್ಲ ರೀ ಇದು? ಹ್ಞೂ ಲಕ್ಷ್ಮಿ ಅದಾವಲ್ಲ, ಗವಿ ಮತ್ತು ನೇತ್ರ ಇಬ್ರು ಸೇರಿ ಸ್ವಚ್ಛ ಮಾಡಿದ್ರಲ್ಲ ಹೊಲನ, ಅದ ಹೊಲ ನೋಡಿದ್ದು. ಒಂದು ಸ್ವಲ್ಪ ಲೇಟಾಗಿ ಬಿತ್ತೀವಲ್ಲ, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ತರಕಾರಿ ಬೆಳಿಬೇಕು. ಇದು ಸೊಪ್ಪೆಲ್ಲ ಹಾಕಿವಿ. ಅವರು ಸಾಗರಪ್ಪರ್ ಅದಾರಲ್ಲ, ಅವ್ರದ್ದು ಹೋಟೆಲ್ನಾಗೇನು ಸಲಾಡ್ ಅಂತ ಮಾಡ್ಕೊಡ್ತಾರಂತ, ಅದಕ್ಕೆಲ್ಲ ಸೊಪ್ಪು ಬೇಕಾಗುತ್ತಂತ ಫ್ರೆಶ್ ಅನ್ನು. ಹಾಗಾಗಿ ಅವ್ನ ಹಾಕ್ಸಿದ್ರೆ ಇಲ್ಲಿ, ಹಾಗಾಗಿ ಅವ್ನ ಹಾಕಿವಿ. ಇನ್ನೊಂದು ವಾರ ಬೇಕು ನೋಡಿ ಈ ಹೊಲ್ದಂದು ಪೀಕ್ ಬರ್ಬೇಕಂದ್ರೆ. ಯಪ್ಪ ಇದು ನಾನು ಗವಿ ಸ್ವಚ್ಛ ಮಾಡಿದ್ದೇನೆ ಇದು ಹೊಲ? ಹೂನವ ನೀನು ಗವಿ ಸ್ವಚ್ಛ ಮಾಡಿದ್ರಲ್ಲ ಅವತ್ತು, ಅದವಲ್ಲ ನೋಡಿದ್ದು ಎಷ್ಟು ಮಸ್ತ್ ಬಂದೈತಂದ್ರೆ. ಇದ್ರಾಗ ತರಕಾರಿ ಎಲ್ಲ ಭಾರಿ ಬಂದ್ಬಿಟ್ಟವ. ಯಾಕಂದ್ರೆ ಇಷ್ಟು ವರ್ಷ ಈ ಹೊಲ್ದಾಗ ಬಿತ್ತೇ ಇಲ್ಲಲ್ಲ, ಹಂಗಾಗಿ ಈ ಸಲ ಹಾಕೋದ ತಡ ಎಲ್ಲ ಎಷ್ಟು ಮಸ್ತ್ ಬಂದವಂದ್ರೆ. ನನಗಂತೂ ಹೊಲಕ್ಕೆ ಬಂದ್ರೆ ಮನೆಗೆ ಬರಾಕ ಮನಸ್ಸ ಬರಂಗಿಲ್ಲ ನೋಡು, ಅಷ್ಟು ಸಮಾಧಾನ ಶಾಂತಿ ಅನಿಸ್ತೈತಿ ಹೊಲ್ದಾಗ. ತರಕಾರಿ ಎಲ್ಲ ಎಷ್ಟು ಮಸ್ತ್ ಬಂದವಂದ್ರೆ ಯಪ್ಪ, ನೋಡಾಕ 2 ಕಣ್ಣು ಸಾಲಂಗಿಲ್ಲ ಬಿಡು, ಅಷ್ಟು ಮಸ್ತ್ ಬಂದವ ನೋಡಿ ಈ ಸಲ ತರಕಾರಿ ಅಂತೂ.
ನಾವು ಇಷ್ಟು ವರ್ಷ ಹೊಲದಾಗ ಬಿತ್ತಿದ್ರು ಇಷ್ಟು ಚಲೋ ಹೊತ್ತು ಪೀಕ ಬರ್ತಿಲ್ಲಾಗಿತ್ತು ನೋಡ. ಈ ಸಲ ಅಂತೂ ಈ ಸಲ ಅನ್ನಾಹುತ ಬಂದ್ಬಿಟ್ಟವು ನೋಡಿ. ಎಲ್ಲ ಕಡೆ ತರಕಾರಿ ಹಂಗ ಬಂದವು, ಸೊಪ್ಪಿನೂ ಹಂಗ ಬಂದವು. ಆ ಕಡೆ ಹೂವಿನೂ ಅದನ್ನೂ ಹಂಗ ಬಂದೈತಿ. ಯಪ್ಪ ಯಪ್ಪ ಯಪ್ಪ, ನಮ್ಮ ಹೊಲಾನ ಅಂತ ಅನಿಸ್ಬೇಕು, ಅಷ್ಟು ಮಸ್ತ್ ಬಂದೈತಿ ನೋಡಿ ಲಕ್ಷ್ಮಿ. ಹ್ಞೂ ರೀ, ಹೊಲ ನೋಡಿದ್ರೆ ಎಷ್ಟು ಖುಷಿ ಅನ್ನಿಸ್ತೈತಂದ್ರೆ ಯಪ್ಪ, ನಂಗಂತೂ ಭಾಳ ಖುಷಿ ಆತ್ರಿ. ಯಾವಾಗ ನಾವು ಕಳೆ ತೆಗೆದು ಹೋದರು ವಾಪಸ್ ಹೊಲದ ತಾಲ ಬಂದೇ ಇಲ್ಲಲ್ಲ, ಎಷ್ಟು ಚಲೋ ಬಂದೈತ್ರಿ. ನಾನು ನಾನು ಈ ಮನೆಗೆ ಮದುವೆಯಾಗಿ ಬಂದಾಗಿಂದನೂ ಹೊಲ್ದಾಗ ಬರ್ತೀನಿ ಬಿಡು. ಎಲ್ಲ ಸಲ ಪೀಕೆಲ್ಲ ಬಂದಾಗ ಬರ್ತಿರ್ತೀವಿ. ಆದರೆ ಈ ಸಲ ಅಂತೂ ಈ ಸಲ ಪೀಕ್ ಭಾರಿ ಬಂದೈತಿ ನೋಡ್ರಿ. ಹೂನವ್ವ, ಎಷ್ಟು ಮಸ್ತ್ ಬಂದೈತಿ ಈ ಸಲ. ಇನ್ನ ಇಲ್ಲೇ ನಿಂತೀರಿ ನೀವು, ಇನ್ನ ಆ ಕಡೆ ಎಲ್ಲ ಹೋಗ್ರಿ. ಏನದ ಕ್ಯಾಬೇಜ್, ಹಾಗಲಕಾಯಿ, ಮೆಣಸಿನಕಾಯಿ, ಆಮೇಲೆ ಟಮಾಟಿ ಅವೆಲ್ಲ ಹಾಕೈತಿಲ್ಲ, ಎಷ್ಟು ಮಸ್ತ್ ಬಂದವಂದ್ರೆ. ಅಂದ್ರೆ ಸಾಗರಪ್ಪ ಅದನ್ನೆಲ್ಲ ಯಾವ ಟೈಮಿಗೆ ಏನು ಎಣ್ಣೆ ಹೊಡಿಬೇಕು, ಎಷ್ಟು ಉಪ್ಪು ಹಾಕಬೇಕು, ಯಾವ ಹೊಲಕ್ಕೆ ಯಾವ ಥರ ತರಕಾರಿ ಹಾಕಿದ್ರೆ ಬರ್ತೈತಿ ಎಲ್ಲನೂ ತಿಳ್ಕೊಂಡು ಹೇಳಿದ್ದಲ್ಲ. ಆ ಸಾಗರಪ್ಪ ಹೆಂಗೆ ಹೇಳಾನ ಹಂಗೆ ಮಾಡಿವಲ್ಲ, ಅಷ್ಟು ಚಲೋ ಬಂದೈತಿ ನೋಡಿ ತರಕಾರಿ ಮಾತ್ರ ಈ ಸಲ. ಹ್ಞೂ ರೀ, ಹೊಲ ನೋಡಿದ್ರಂಗೆ ಹೊಟ್ಟೆ ತುಂಬದಂಗೆ ಅನಿಸ್ತೈತಿ ನೋಡ್ರಿ, ಅಷ್ಟು ಮಸ್ತ್ ಬಂದೈತಿ.